ಚಾಮರಾಜನಗರದ ಕಾವೇರಿ ವನ್ಯಧಾಮ ಶಾಗ್ಯ ಅರಣ್ಯ ಪ್ರದೇಶದಲ್ಲಿ ಮೂವರ ಮೇಲೆ ಅರಣ್ಯ ಇಲಾಖೆ ಅಧಿಕಾರಿಗಳು ಶೂಟೌಟ್ ಪ್ರಕರಣವನ್ನು ಸಹ ನಡೆಸ್ತಿರುವಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮೂವರ ಮೃತದೇಹವನ್ನು ಮೈಸೂರಿನ KR ಆಸ್ಪತ್ರೆಯ ಶವಾಗಾರಕ್ಕೆ ರವಾನೆ ಮಾಡಲಾಗಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಆ ಮೃತರ ಸಂಬಂಧಿಕರು ನಮ್ಮ ಜೊತೆ ಇದ್ದಾರೆ. ಸರ್, ಈಗಾಗಲೇ ಮೂವರ ಮೇಲೆ ಶೂಟೌಟ್ ಪ್ರಕರಣ ಆಗಿದೆ, ಏನು ಸರ್ ಇದು ಘಟನೆ ಅಂತ? ಸರ್, ನಾವು ಇವತ್ತು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಬೆಳಗ್ಗೆ ಎದ್ವಿ ಸರ್. ನಮ್ಮ ಮನೆ ಕಡೆಯಿಂದ ಕಾಲ್ ಬಂದಿತ್ತು. ಕಾಲ್ ಏನು ಬಂದಿತ್ತು ಅಂದರೆ ನಿಮ್ಮ ಮಾವ 3 ಜನರು ಸತ್ತು ಹೋಗ್ಬಿಟ್ರು ಅಂತ. ನನಗೆ ಶಾಕ್ ಆಯಿತು, ಏನು ನ್ಯೂಸು ಎತ್ತ ಅಂತ. ನಾನು ಕಾಲ್ ಮಾಡಿದೆ, ನಮ್ಮ ಡ್ಯಾಡಿ ಕಾಲ್ ಮಾಡಿದೆ. ಅವ್ರು ಇದೇ ಥರ ಏನೋ ಕಾಡ್ಗೆ ಹೋಗಿದ್ರಂತೆ, ಡೈರೆಕ್ಟ್ ಶೂಟೌಟ್ ಮಾಡಿಬಿಟ್ರು. ಏನಪ್ಪ ರೀಸನ್, ಏನಕ್ಕೆ ಹೋಗಿದ್ರು? ಗಾರ್ಡ್ ವಾಚರ್ಸು ಪೊಲೀಸವರೆಲ್ಲ ಕೇಳಿದ್ರೆ ಬೇಟೆಗೆ ಹೋಗಿದ್ರು ಅಂತಾರೆ. ಏನು ಪ್ರೂಫು? ಅದೆಲ್ಲ ಏನು ಇಲ್ಲವೇ ಇಲ್ಲ. ಇವ್ರು ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದಾರೆ, ಶೂಟೌಟ್ ಮಾಡಿದ್ದಾರೆ ಸರ್. ಇದೆ ಆ್ಯಕ್ಚುಲಿ ಅವರು ಕಾಡಿಗೆ ಅವ್ರಂತಾರೆ ಬೇಟೆಗೆ ಹೋಗಿದ್ರಂತ. ಅವ್ರು ಏನು ಸರ್ ಪ್ರೂಫ್ ತೋರಿಸೋದು? ಏನು ಪ್ರೂಫ್ ಇಲ್ಲ. ಏನಾದರೂ ಆಧಾರ ತೋರಿಸಿ, ಕಾಡಿಗೆ ಬೇಟೆಗೇ ಹೋಗಿದ್ದಾರಂತ ತೋರಿಸಿ. ಇವರೆಲ್ಲ ಟ್ರೈನ್ಡು ಸರ್, ಗಾರ್ಡ್ ವಾಚರ್ಸ್ ಇವರೆಲ್ಲ ಟ್ರೈನ್ಡು. ಇವ್ರ ಪಕ್ಕ ರೈತರು ಸರ್, ಬಡವರು, ಏನಕ್ಕೆ ಹೋಗಿದ್ದಾರೋ ಗೊತ್ತಿಲ್ಲ. ಅವ್ರು ಸೀದಾ ಶೂಟೌಟ್ ಮಾಡಿದ್ರು ಸರಿ, ಮಾಡಿ ಕಾಲು ಕೆಳಗೆ ಪ್ರೊಸೀಜರ್ ಇದೆ ತಾನೆ, ವಿ ಹ್ಯಾವ್ ಟು ಶೂಟ್. ಅವರು ಸೀದಾ ತಲೆಗೆ, ಕತ್ತಿಗೆ, ಎದೆಗೆ ಎಲ್ಲ ಶೂಟೌಟ್. ನಮ್ಮನ್ನೆಲ್ಲ ನೋಡಿದ್ರೆ ಹೆಂಗಿದೆ ಸರ್? ನಾವೆಲ್ಲ ಟೆರರಿಸ್ಟಾ? ಪಾಕಿಸ್ತಾನದವರ ಸರ್ ನಾವೆಲ್ಲ? ನಮ್ಮನ್ನು ನೋಡಿದ್ರೆ ಪಾಕಿಸ್ತಾನದವ್ರ ತಾನೇ ಟ್ರೀಟ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ನಮ್ಮ ವಿಲೇಜ್ ಅವರೆಲ್ಲ ಪಾಕಿಸ್ತಾನದವರು, ಅದಕ್ಕೆ ಶೂಟೌಟ್ ಮಾಡಿ ದಾಳಿ ಮಾಡಿ ಅಂತ ಡಿಸೈಡ್ ಮಾಡಿದ್ದಾರೆ ಅನಿಸುತ್ತೆ. ಮೂವರು ಕೂಡ ಅಕ್ರಮವಾಗಿ ಅರಣ್ಯ ಪ್ರದೇಶದೊಳಗೆ ತೆರಳಿದ್ರು, ಬೇಟೆಯನ್ನು ಆಡ್ತಾ ಇದ್ರು. ಈ ಕಾರಣಕ್ಕಾಗಿ ಶೂಟೌಟ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಸರ್. ಈಗ ಆ್ಯಕ್ಚುಲಿ ಈಗ ಪೀಟರ್ ಅಂತ ಇದ್ದಾರಲ್ಲ, ಅವ್ರ ತೋಟ ಇರೋದು ಎಲ್ಲ ಅರಣ್ಯ ಪ್ರದೇಶ. ಅರಣ್ಯ ಲಾಸ್ಟ್ ನಮ್ಮ ವಿಲ್ಲೇಜೇ ಅರಣ್ಯದ ಬಾರ್ಡರಲ್ಲೇ ಇರೋದು ಸರ್. ಈಗ ನನಗೇನು ಗೊತ್ತಾ, ಈಗ ದನ ಕರು ಅದೆಲ್ಲ ಮೇಯಿಸೋದೇ ನಮ್ಮ ಕೆಲಸ. ಅವೆಲ್ಲ ಕಾಡು ಹೋಗಿರ್ಬೋದೇನೋ, ಮೇ ಬಿ ಹೋಗಿರ್ಬೋದೇನೋ. ಇವ್ರ ಪ್ರೊಟೆಕ್ಷನ್ ಇವ್ರ ಹತ್ರ ಬಂದೂಕಿದೆ ಅಂತ ಅವರೇ ಹೇಳ್ತಿದ್ದಾರೆ. ನನಗಂತೂ ಗೊತ್ತಿಲ್ಲ, ಅದು ಅವ್ರ ಹತ್ರ ಇರಲ್ಲ, ಸಾಧ್ಯನೇ ಇಲ್ಲ ಸರ್. ಹಂಗಿದ್ರೆ ಅವ್ರು ಸೀಸ್ ಮಾಡ್ಬೋದಾಗಿತ್ತು ತಾನೆ. ಸೀಸ್ ಏನೂ ಮಾಡಿಲ್ಲ ಸರ್, ಸುಮ್ಮನೆ ಇವ್ರು ಹಂಗೆ ಕತೆ ಮಾಡ್ತಾ ಇದ್ದಾರೆ. ಈ ಥರ ಹಿಂದೆ ನಾಡ ಬಂದೂಕುಗಳನ್ನ ಇಟ್ಕೊಳ್ಳುವಂಥದ್ದು, ಬೇಟೆ ಆಡುವಂಥದ್ದು, ಇಂಥ ಘಟನೆಗಳು ಆಗ್ತಾ ಇತ್ತು ಅಲ್ಲಿ ಅಂತ. ನಮ್ಮೂರ ಕಡೆ ಪ್ರೀವಿಯಸ್ ಆಗಿ ಆಗಿತ್ತು ಅನಿಸುತ್ತೆ ಸರ್. ಆ್ಯಕ್ಚುಲಿ ನನಗೆ ನ್ಯೂಸ್ ಮಾತ್ರ ಬಂದಿತ್ತು, ಯಾಕೆಂದರೆ ನಾನು ಮೈಸೂರು ಆಮೇಲೆ ಡೆಲ್ಲಿ ಈ ಥರ ಸ್ಟಡಿ ಮಾಡ್ತಿದ್ದೆ. ನನಗೆ ಯಾವುದೋ ಈ ಥರ ಆಗಿತ್ತು ಅಂದರು, ಆದರೆ ಎಕ್ಸಾಕ್ಟಾಗಿ ಪ್ರೂಫ್ ಯಾವುದೂ ಇಲ್ಲ ಸರ್. ಮನುಷ್ಯನ ಮೇಲೆ ಒಂದು ಸ್ವಲ್ಪ ವ್ಯಾಲ್ಯೂ ಬೇಕು ಸರ್. ಈಗ ಮನುಷ್ಯನ ಮೇಲೆ ಅವರೆಲ್ಲ ಇರೋದೇ ನಮ್ಮನ್ನು ಪ್ರೊಟೆಕ್ಷನ್ ಮಾಡೋದಕ್ಕೆ ಅಥವಾ ಕಾಡು ಪ್ರೊಟೆಕ್ಷನ್ ಮಾಡೋದಕ್ಕೆ. ನಾವು ಹೋಗ್ತೀವಿ ಸರ್, ಪ್ರೊಟೆಕ್ಷನ್ ಮಾಡ್ತೀವಿ ಸರ್, ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಅವರೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಥರ ಟ್ರೀಟ್ ಮಾಡ್ತಾ ಇದ್ದೀವಿ ಸರ್. ಈಗ ಅವರೆಲ್ಲ ನಮ್ಮ ರಿಲೇಟಿವ್ ಥರ ಮನೆಗೆ ಬಂದರೆ ಟೀ ಕೊಡೋದು, ಕಾಫಿ ಕೊಡೋದು, ಊಟ ಕೊಡೋದು, ಗಂಜಿ ಕೊಡೋದು ಎಲ್ಲರೂ ನಾವು ಸ್ವಂತ ಫ್ಯಾಮಿಲಿ ಮೆಂಬರ್ಸ್ ಥರ ನೋಡ್ಕೊತಿದ್ದೀವಿ. ಈಗ ನಮಗೆ ಈ ಥರ ಮಾಡ್ತಿದ್ದಾರೆ ಸರ್. ನಮಗೆ ನ್ಯಾಯ ಬೇಕು ಅಷ್ಟೇ. ಏನು ಗೊತ್ತಾ, ಅವರು ಏನಕ್ಕೆ ಶೂಟೌಟ್ ಮಾಡಿದ್ರು, ಯಾರು ಪರ್ಮಿಷನ್ ಕೊಟ್ಟರು, ಏನಕ್ಕೆ ಪರ್ಮಿಷನ್ ಕೊಟ್ಟರು, ಈ ಥರ ಪರ್ಮಿಷನ್ ಇದೆಯಾ, ಶೂಟೌಟು ಬಾಡಿ ಮೇಲೆ ಪರ್ಮಿಷನ್ ಇದೆಯಾ, ಕಾಲು ಕೆಳಗಿದೆಯಾ? ಇದು ಮೃತ ಸಂಬಂಧಿಕರುಗಳ ಮಾತುಗಳು. ಅಂದರೆ ಈ ಒಂದು ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ನಮ್ಮ ಗ್ರಾಮಕ್ಕೆ ಭೇಟಿಯನ್ನು ನೀಡಬೇಕು, ಮತ್ತು ಶೂಟೌಟ್ ಪ್ರಕರಣದಲ್ಲಿ ಭಾಗಿಯಾಗಿರುವಂಥ ವಾಚ್ ಗಾರ್ಡನ್ಗಳನ್ನು ಸಹ ಗ್ರಾಮಕ್ಕೆ ಕರೆದುಕೊಂಡು ಬರಬೇಕು. ಈ ಒಂದು ಪ್ರಕರಣದ ಸತ್ಯಾಸತ್ಯತೆಗಳನ್ನು ತಿಳಿಸಬೇಕು ಅನ್ನುವಂಥ ಮಾತುಗಳನ್ನು ತಿಳಿಸ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ್, ಪ್ರಜಾನುಡಿ, ಮೈಸೂರು.